ಈ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡುವಂಥ ವಿದ್ಯಾರ್ಥಿಯ ಮನಸ್ಥಿತಿ ಹೇಗಿರಬೇಕು? ಬಟ್ ನಮ್ಮನ್ನು ಬೆಳೆಸ್ತವ್ರಿಗೆ ನಾವು ಒಂದು ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಅಂತ ಒಂದು ಮೋಟಿವ್ ಇಟ್ಕೊಂಡಾಗ ಅದು ಪರ್ಸ್ನಲೈಸ್ಡ್ ಆಯಿತು. ಸೊ ಅದು ನಿಮ್ಮನ್ನು ಸಕ್ಸಸ್ ಕಡೆಗೆ ಎತ್ಕೊಂಡು ಹೋಗುತ್ತೆ. ನಿಮ್ಮ ಕೆಳಗಿದ್ದಾಗೆಲ್ಲ ನಾನು ಮಾಡಬೇಕು, ಕೊಡಬೇಕು, ಅವ್ರಿಗೆ ಏನೋ ಮಾಡಬೇಕು ಅನಿಸುತ್ತಾ ಇರುತ್ತೆ. ಈ 3 ವರ್ಷ ಕೊಡ್ತೀನಿ ಸರ್, ಬಟ್ ದುಡ್ಡು ಎಷ್ಟು ಖರ್ಚಾಗುತ್ತೆ ಅನ್ನೋದು ಪ್ರಶ್ನೆ. ಇಲ್ಲ, ಮನೇಲಿ ಸಪೋರ್ಟ್ ಕೊಡ್ತಾರೆ ಅಂತಿದೆಯಾ? ಸೊ ಲಿಮಿಟ್ ಹಾಕ್ಕೊಳ್ಳಿ. 1 ವರ್ಷ ಸಪೋರ್ಟ್ ತೊಗೋತೀನಿ, 2 ವರ್ಷ ಸಪೋರ್ಟು, 3 ವರ್ಷ, ಅದ್ರ ಮೇಲೆ ಇಲ್ಲ. ಯಾಕೆಂದರೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ವಿಜಯನಗರದಲ್ಲಿ ಬಂದು ನೋಡಿದರೆ 10 ವರ್ಷದಿಂದ ಅಲ್ಲೇ ಇರ್ತಾರೆ. ಸೊ ಇತ್ತಾಗೆ ಮನೆಗೆ ಮುಖ ತೋರ್ಸೋಕ್ಕೂ ಆಗದೇ ಇತ್ತಾಗ ಅವ್ರ ಬಗ್ಗೆ ಅವ್ರ ಕಾನ್ಫಿಡೆನ್ಸು ಕಳ್ಕೊಂಡಿರೋದು. ಯಾಕೆ ನಾವು ಲಿಸ್ಟ್ ತೆಗೆದು ನೋಡಿದ್ರೆ ಆವ್ರೇಜ್ ಸ್ಟೂಡೆಂಟ್ಸು ಜಾಸ್ತಿ ಸಕ್ಸಸ್ ತಗೊಂಡಿದ್ದಾರೆ. ಏನು ರೀಸನ್ನು ಅಂದರೆ ಆವ್ರೇಜ್ ಸ್ಟೂಡೆಂಟ್ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ದಾನೆ ಮೆಂಟಲಿ. ನನ್ನ ಕೈಲಿ ಒಂದು ಸರಿ ಆಗಲ್ಲ, ಇದು ಒಂದು 2-3 ಸರಿನಾರು ಮಾಡಬೇಕು ಅಂತ, ಅದೇ ಒಂದು ಸಕ್ಸಸ್ ಸಿಕ್ಕ. ಆಮೇಲೆ ಇನ್ನೊಂದು ಏನಂದ್ರೆ ನಾನು ಹಾರ್ಡ್ ವರ್ಕ್ ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತ ಕೂಡ ಇರ್ತಾವೆ. ಎಸ್. ಈ ರ್ಯಾಂಕ್ ಸ್ಟೂಡೆಂಟ್ಸ್ ಏನಾಗುತ್ತೆ, ಅವ್ರು ಯಾವತ್ತೂ ಕಡಿಮೆ ನೋಡಿರೋದೇ ಇಲ್ಲ. ಅವ್ರಿಗೆ ಫಸ್ಟ್ ಟೈಮು ರಿಜೆಕ್ಷನ್, ಫೇಲ್ ಅನ್ನೋದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಶ್ರೀಕಾಂತ್ ಅಂತ ರ್ಯಾಂಕ್ 680 ತೊಗೊಂಡ್ರು. ಅವರು ಹರಪನಹಳ್ಳಿನಲ್ಲಿ ಡಾಕ್ಟರ್ ಆಗಿದ್ದರು. ಎಷ್ಟರ ಮಟ್ಟಿಗೆ ಅವ್ರ ಪ್ರೆಷರ್ ಅಂತಂದರೆ, ಅವ್ರು ಇದ್ದದ್ದು ಒಬ್ಬರೇ ಡಾಕ್ಟ್ರ್ ಅಂತೆ. ಕೊನೆಗೂ ಹೆರಿಗೆನೂ ಮಾಡಿಸ್ಬೇಕಾಯ್ತು ನಾನು ಆರ್ಥೋಪೆಡಿಕ್ ಡಾಕ್ಟ್ರಾಗಿ. ಅದು ಒಂದು ಸರಿ ಮಾಡಿಸಿದ್ದಲ್ಲ, ಈಗ ನಾನು ಬ್ರ್ಯಾಂಡ್ ಆಗಿಬಿಟ್ಟೆ. ಏನಿದ್ರು ನಡೀತು, ಪರವಾಗಿಲ್ಲ ಮಾಡ್ತಾರೆ ಅಂತ. ಅಂಥದ್ರ ಮಧ್ಯೆ ನಾನು ಓದಬೇಕಾಗಿತ್ತು. ಬಟ್ ಹೆಂಗೆ ಸಕ್ಸಸ್ ಸಿಕ್ತು? ಯಾವಾಗ ಒಂದು ಸ್ಟೆಬಿಲಿಟಿ ಅಂತ ಇರುತ್ತೆ, ಅವ್ರಿಗೆ ಅದೇ ಅಡ್ವಾಂಟೇಜು. ಇವರು ಉಳಿದವರೆಲ್ಲ ಏನು ಮಾಡ್ತಿರ್ತಾರೆ, ಅವರು ಬೆಳಗ್ಗೆ 6 ಗಂಟೆಗೆ ಹೊರಟ್ರೆ ಅವ್ರು ಯೋಚನೆ ಮಾಡ್ತಾರೆ ಕ್ಯಾಬಲ್ಲಿ 1 ಗಂಟೆ ನಾನು ಓದಬೇಕು ಅಂತ, ಯಾಕಂದ್ರೆ ಅಲ್ಲೂ ವರ್ಕ್ ಮಾಡಬೇಕು. ಮಧ್ಯೆ ಊಟದ ಬ್ರೇಕಲ್ಲಿ ನಾನು 1 ಗಂಟೆ ಓದ್ಬೋದು ಅಂತ ಪ್ಲ್ಯಾನ್ ಮಾಡ್ತಾರೆ, ವಾಪಸ್ ಬರ್ಬೇಕಾದ್ರೆ ಓದ್ತಾರೆ. ಎಷ್ಟು ಇಂಥ ಉದಾಹರಣೆಗಳು ಸುಮಾರಿದೆ. ಇಂಥ ಉದಾಹರಣೆಗಳು ಈ ಥರ ಮಾಡಿಕೊಂಡು ಓದಿರುವಂಥದ್ದು ಭಾಳ ಉದಾಹರಣೆಗಳಿದೆ. ಸೊ ಈಗ ಕೆಲಸ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾಡಬಹುದು, ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಸೋಮಶೇಖರ್ ಹೇಳುವಂಥ ಮಾತು. ಕರೆಕ್ಟಾ ಸರ್? ಖಂಡಿತ ಸರ್. ಈಗ ಇನ್ನೊಂದು ಪ್ರಶ್ನೆ ನೆಕ್ಸ್ಟ್ ಬರುವಂಥದ್ದು, ಈಗ ಕೆಲಸ ಮಾಡೋರನ್ನ ಬದಿ ಸರಿಸೋಣ. ಯಾಕಂದರೆ ಅವ್ರ ಹತ್ರ ದುಡ್ಡು ಒಂದು ಹಂತಕ್ಕೆ ಇರುತ್ತೆ. ಓಕೆ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ದುಡ್ಡು ಇರುತ್ತೆ. ಆದರೆ ನಮ್ಮ ಹಳ್ಳಿಗಾಡಿನ ನಮ್ಮ ಥರದ್ದು ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಮ್ನ ವಿದ್ಯಾರ್ಥಿಗಳು, ನಮ್ಮ ಟೈರ್ 2, ಟೈರ್ 3 ಸಿಟಿ, ದಾವಣಗೆರೆ ಪಕ್ಕದಲ್ಲಿ ಹರಪನಹಳ್ಳಿ, ಅಥವಾ ಆ ಕಡೆ ಜಗಳೂರು, ಇನ್ನೊಂದು ಬೀದರು, ಹುಮ್ನಾಬಾದು, ಆ ಹಳ್ಳಿಯಿಂದ ಬಂದಂಥವ್ರಿಗೆ ಡಿಗ್ರಿ ಮುಗಿಸೋದೇ ಒಂದು ಸಾಹಸ ಆಗಿರುತ್ತೆ. ಖಂಡಿತ ಅಲ್ಲ ಸರ್? ಹೌದು. ಅವರು ಅಂದರೆ ಭಾಳಷ್ಟು ಜನ ಡಿಗ್ರಿ ಮಾಡೋದ್ರಲ್ಲಿ ಎಷ್ಟೋ ಜನ ಬಿಡ್ತಾರಲ್ಲ ನಮ್ಮ ಕಡೆ, ಅಲ್ವಾ? ಅದು ಡಿಗ್ರಿ ಮುಗಿಸಿದ ಮೇಲೆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಎಲ್ರಿಗೂ ಕ್ರಿಯೇಟ್ ಆಗುತ್ತೆ, ಜಾಸ್ತಿ ಹುಡುಗರು ಕ್ರಿಯೇಟ್ ಆಗುತ್ತೆ. ಲೆಟ್ಸ್ ಬಿ ಆನೆಸ್ಟ್ ಸರ್. ಕರೆಕ್ಟ್ ಸರ್. ಹುಡುಗಿಯರಿಗೂ ಆಗುತ್ತೆ ಪಾಪ. ಈಗಿನ ಕಾಲದಲ್ಲಿ ಹುಡುಗಿರಿಗೆ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ಕೂಡ ಒಂದು ಒಳ್ಳೆ ಹುಡುಗ, ಸಾಮಾಜಿಕವಾಗಿ ನಾವು ನೋಡಲೇಬೇಕು. ಸಾಮಾಜಿಕವಾಗಿ ಹುಡುಗಿ ಒಂದು ಒಳ್ಳೆ ಹುಡುಗ ಸಿಕ್ಕಿದಾನೆ ಅಂದರೆ ಗಂಡ ಮನೇಲಿ ಹೋಗಿ ಓದ್ಕೊಳ್ಳಮ್ಮ ಅಂತಲೂ ಆಗ್ಬೋದು. ಗಂಡನೂ ಹೇಳ್ಬೋದು, ಬಾರ್ ನೀವು ಓದು ಅಂತಲೇ ಹೇಳ್ಬೋದು. ಕರೆಕ್ಟ್. ಬಟ್ ಹುಡುಗಂದು ಹಂಗಲ್ಲ. 21 ವರ್ಷ, 20 ಅಥವಾ 23 ವರ್ಷ ಅವನು ಹೊರಗಡೆ ಬಂದ ಅಂದರೆ ಅವನಿಗೆ ಅಪ್ಪನ ಹತ್ರ ಫೋನ್ ಮಾಡಿ ದುಡ್ಡು ಹಾಕು ಅಂತ ಕೇಳೋಕ್ಕೂ ಮುಜುಗರ ಅವನಿಗೆ. ಕರೆಕ್ಟ್ ಅಲ್ವಾ? 1 ವರ್ಷ 2 ವರ್ಷ ಕೊಡ್ಬೋದು, ಆಮೇಲೆ ನಿಧಾನವಾಗಿ ಆ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಬರುವಂಥ ಒಂದೇ ಒಂದು ಸಮಸ್ಯೆ ಅಂದರೆ ದುಡ್ಡು. ಈ 3 ವರ್ಷ ಕೊಡ್ತೀನಿ ಸರ್, ಬಟ್ ದುಡ್ಡು ಎಷ್ಟು ಖರ್ಚಾಗುತ್ತೆ ಅನ್ನೋದು ಪ್ರಶ್ನೆ. ಸೊ ಅದ್ರ ಬಗ್ಗೆ ಸರ್, ಇವತ್ತು ಮುಂಚೆ ಇತ್ತು ಏನಂದರೆ ಡೆಲ್ಲಿಗೆ ಹೋಗಿ ಬರಬೇಕು, ಒಂದು 10 ಲಕ್ಷ ಕಮ್ಮಿ ಅಂತಂದ್ರೂ 10 ಲಕ್ಷ ಬೇಕಿತ್ತು. ಅಂದರೆ ಜನಸಾಮಾನ್ಯರಿಗೆ ಆಗ್ತಾ ಇರಲಿಲ್ಲ. ಈಗ ಹೆಂಗಿತ್ತು ಅಂದರೆ ಡೆಲ್ಲಿಗೆ ಹೋಗಿದ್ದಾನೆ ಅಂದ್ರೆ ಅವ್ನು ಆಗ್ಬಿಡ್ತಾನೆ ಅನ್ನೋ ಲೆಕ್ಕಕ್ಕೆ ಇದ್ದಿದ್ದು. ಹಿಂದೆ ಎಲ್ಲ ನೀವು ಕೇಳಿದ್ರೆ ಅವ್ರು ಹೋಗಿದ್ದಾನೆ ಅಂದ್ರೆ ಆಗ್ತಾನೆ ಅನ್ನೋ ಲೆಕ್ಕಕ್ಕೆ. ಬಟ್ ಇವತ್ತೇನಾಗಿದೆ, ಟೆಕ್ನಾಲಜಿ ಇದೆ. ಇವತ್ತು ಯಾವ ಒಂದು ಮೆಟೀರಿಯಲ್ ಇರ್ಬೋದು, ಯಾವ ಒಂದು ಕ್ಲಾಸ್ ಇರ್ಬೋದು, ಅದು ಡೆಲ್ಲಿದು ಇರ್ಬೋದು, ಬೆಂಗಳೂರದೇ ಇರ್ಬೋದು, ಇಲ್ಲೇ ಸಿಗುತ್ತೆ. ಇನ್ನೊಂದು ಏನಂದರೆ, ಮುಂಚೆ ಬೆಂಗಳೂರಲ್ಲಿ ಅಂಥ ಒಂದು ವಾತಾವರಣ ಇರಲಿಲ್ಲ ಮುಂಚೆ. ಇವತ್ತು ಹೆಂಗೆ ಅಂತಂದರೆ, ಆ್ಯಕ್ಚುಲಿ ನಾರ್ತ್ ಇಂಡಿಯಾದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಹೌದಾ? ಹೌದು. ಯಾಕೆ ಅಂದರೆ, ಅಲ್ಲಿ ಹಾರ್ಶ್ ಕ್ಲೈಮೇಟು. ಸೊ ಇಲ್ಲಿ ಮತ್ತು ಡೆಡಿಕೇಶನ್ನು ತುಂಬ ಜಾಸ್ತಿ ಇದೆ ಬೆಂಗಳೂರಲ್ಲಿ. ಈಗ ಹೊಸದಾಗಿ ಅಲ್ಲಿಂದ ಇಲ್ಲಿ ಬಂದು ಎಕ್ಸಾಮ್ ತೊಗೊಳ್ಳೋಕೆ ಶುರುವಾಗಿದ್ದಾರೆ. ಹಾಗಾಗಿ ಕಾಸ್ಟು ಅವ್ರು ಏನು ಮುಂಚೆ ಒಂದು 10 ಲಕ್ಷ ಬೇಕು ಅಂತಿದ್ರು, ಇವತ್ತು ಒಂದು 10ರಿಂದ 20% ಇಳಿದಿದೆ. ಅಷ್ಟು ಇಟ್ಕೊಂಡು ಆರಾಮ್ಸೆ ಎಕ್ಸಾಮ್ ಮಾಡ್ಬೋದು. ಸೊ ಹಾಗಾಗಿ ಭಾಳಷ್ಟು ಜನಕ್ಕೆ ಆ ಪ್ರಶ್ನೆ ಇದೆ. ಮತ್ತು ಇನ್ನೂ ಒಂದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಏನಂದರೆ, ಡಿಗ್ರಿ ಎಷ್ಟೋ ಜನ ಬಿಟ್ಬಿಡ್ತಾರಲ್ಲ ಅಂತ. ಸೊ ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂದರೆ, ಡಿಗ್ರಿ ಇನ್ನು PUC ಮುಗಿತಿದ್ದ ಹಾಗೇ ನೀವು ಡಿಗ್ರಿನೂ ನಿಮಗೆ ಆಪ್ಷನ್ ಕೊಟ್ಟಿದ್ದೀವಿ. ಡಿಗ್ರಿ ಜೊತೆಗೆ ನೀವು IAS ಮಾಡ್ಕೊಳ್ಳಿ. ನಿಮ್ಮ ಡಿಗ್ರಿ ಮುಗಿಯೋಷ್ಟೊತ್ತಿಗೆ ನೀವು ಕೆಲಸಕ್ಕೆ ಹೋಗ್ಕೊಂಡು ಓದೋದು ಮುಗಿಸಿರ್ತೀರ, ಎಕ್ಸಾಮ್ಗೆ ನೀವು ಇದನ್ನು ಮಾಡ್ಕೋಬೋದು. ಸೊ ಆ ಆಪ್ಷನ್ ನಾವು ಕೊಟ್ಟಿದ್ದೀವಿ ಇವತ್ತು. ಎಷ್ಟೊಂದು ಜನ ಇವತ್ತು PUC ಮುಗಿಸ್ಕೊಂಡವ್ರು ಸೀದಾ ಬಂದುಬಿಟ್ಟು ನಮ್ಮ ಜೊತೆಗೆ IAS ಮಾಡ್ಕೊಳ್ತಾನೆ ಡಿಗ್ರಿ ಮಾಡಿ. ಅದು ಇನ್ನೂ ಒಳ್ಳೇದದು ಅಲ್ವಾ? ಅವ್ರಿಗೆ 2 ಆಗುತ್ತೆ. ಒಂದೇನೆಂದರೆ, ಅವರು ಡಿಗ್ರಿ ಮುಗಿತಿದ್ದಂಗೆ ಅವ್ರು ಎಕ್ಸಾಮ್ ಪಾಸ್ ಆಗುವಂಥ ಎಲ್ಲ ಸಾಧ್ಯತೆಗಳಿರ್ತವೆ. ಹೌದು. ಎರಡನೇದೇನೆಂದರೆ, ನಿಮಗೆ ಡಿಗ್ರಿನಲ್ಲಿ ನೀವು ಓದ್ಲಾ ಹೊಡಿತಾರೆ, ನಿಮಗೆ ಏನಂದರೆ ಕ್ಲಾಸ್ ಮುಗಿದ್ರೆ ಏನು ಕೆಲಸ ಇರಲ್ಲ. ಓಕೆ, ಅಂದರೆ ಪ್ರೆಷರ್ ಸ್ವಲ್ಪ ಕಡಿಮೆ ಇರುತ್ತೆ. PUCನಲ್ಲಿ ಇದ್ದಷ್ಟು ಪ್ರೆಷರ್ ಇರಲ್ಲ. ಹೀಗಾಗಿ ನೀವೇನು ದುರಭ್ಯಾಸ, ದುಶ್ಚಟಗಳಿಗೆ ಬಲಿಯಾಗದೆ ನೀವು ಸ್ವಲ್ಪ ಡೆಡಿಕೇಟೆಡ್ ಆಗಿ ಒಂದು ಕಡೆ ಕೂತ್ಕೊಂಡು ಮಾಡುವಂಥ ಸಾಧ್ಯತೆ ಇದೆ. ಸರ್, ನೀವು ದುಡ್ಡಿನ ಬಗ್ಗೆ ಹೇಳಿದಾಗ ಅಂದರೆ ಅದು 10% ಅಂತ ಹೇಳಿದ್ರಿ ನೀವು. ಅಗೇನ್ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಬೇರೆ ಬೇರೆ
ಥರ ಇರುತ್ತೆ ಸರ್ ಇದು? ಹೌದು ಖಂಡಿತ. ಅಂದರೆ ನಾವಿವತ್ತೇನಂದರೆ ಎಕನಾಮಿನಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಂತೀವಿ. ಇದನ್ನು ಅರ್ಥ ಮಾಡ್ಕೋಬೇಕು ಆ್ಯಕ್ಚುಲಿ ಎಲ್ಲರೂ. ಆಪರ್ಚುನಿಟಿ ಕಾಸ್ಟ್ ಅಂದರೆ ಏನು? ಈಗ ನಾನು ಓದೋಕ್ಕೆ ಬಂದಿದ್ದೀನಿ, ಓದೋಕ್ಕೆ ಬಿಟ್ಟು ನಾನು ಅಂದರೆ ಜಾಬ್ ಮಾಡಿದರೆ ಒಂದು ವರ್ಷಕ್ಕೆ ಒಂದು 5 ಲಕ್ಷ ದುಡಿತಿದ್ದೆ ಅಂದ್ಕೊಳ್ಳಿ, ಬೇಡ 3 ಲಕ್ಷ ದುಡಿತಿದ್ದೆ ಅಂದ್ಕೊಳ್ಳಿ. ನನ್ನದು ಬಿಟ್ಟು ಬಂದಿದ್ದೀನಿ ಅಂದರೆ 3 ಲಕ್ಷ ಕಳ್ಕೊಂಡಂಗೆ. ನಮ್ಮ ಹುಡುಗರು ಇವತ್ತೇನು ಯೋಚನೆ ಮಾಡಲ್ಲ ಅಂದರೆ ಈ ಆಪರ್ಚುನಿಟಿ ಕಾಸ್ಟ್ ಬಗ್ಗೆ ನೋಡಲ್ಲ. ಅವ್ರು ಏನಿದ್ರು ಫೀಸ್ ಕಟ್ಟಿದ್ದೆಷ್ಟು, ಇದು ಖರ್ಚಾಗಿದ್ದು, ಇದು ಮಾಡಿದ್ದೆಷ್ಟು ಅಷ್ಟೇ ನೋಡ್ತಾರೆ. ನಾನು ಎಷ್ಟು ಖರ್ಚು ಮಾಡಿದೆ ಅಂದರೆ 20,000 ಮಾಡಿದೆ, 50,000 ಮಾಡಿದೆ ಅಂತ. ಅದಲ್ಲ, ನೀವು ಆ್ಯಕ್ಚುಲಿ ಕಳ್ಕೊಳ್ತಿರೋದೇನೆಂದರೆ ನಿಮ್ಮ ಕೆಪಾಸಿಟಿ ಪ್ರಕಾರ ಒಂದು ವರ್ಷದಲ್ಲಿ ಎಷ್ಟು ಕಳ್ಕೊಳ್ತಾ ಇದ್ದೀರಿ. ಅಂದರೆ ಊಟಕ್ಕೆ, ತಿಂಡಿಗೆ ಎಲ್ಲದಕ್ಕೂ ಖರ್ಚು ಮಾಡ್ತಾ ಇರಬೇಕಾಗುತ್ತೆ. ಸೊ ಅದನ್ನು ಗಮನಿಸ್ಬೇಕು ಅವ್ರು ಆ್ಯಕ್ಚುಲಿ. ಅಂದರೆ ನೀವು ಕೇಳಿದ್ರೀಗ IASಗೆ ಅಷ್ಟೇ ಆಗುತ್ತೆ, FDAಗೆ ಅಷ್ಟೇ ಆಗುತ್ತೆ ಅಂತಂದರೆ, ಸರ್ ಇಲ್ಲಿ ಬೇರೆ ಬೇರೆ, ಈಗ ನಾನು ಹೇಳಿದ್ನಲ್ಲ ಈ ಕಾಸ್ಟ್ ಮಧ್ಯೆ ಇದು ಸಣ್ಣದು ಅಂತ ನಂದು. ಅಂದರೆ ಈಗ ಊಟ ಮಾಡೋದಿರೋದು, ಉಳ್ಕೊಳ್ಳೋದಿರೋದು ಎಲ್ಲ ಖರ್ಚು ಸೇಮ್. IAS ಮಾಡಿದ್ರು ಅಷ್ಟೇ, ನೀವು FDA ಮಾಡಿದ್ರು ಅಷ್ಟೇ. ಓನ್ಲಿ ಡಿಫ್ರೆನ್ಸ್ ಎಲ್ಲಿ ಅಂತಂದರೆ, ನೀವು ಈ IASಗೆ ಬೇಡ 1 ಲಕ್ಷ ಖರ್ಚು ಮಾಡಿರ್ಬೋದು, ಇಲ್ಲಿ 20,000 25,000 ಖರ್ಚು ಮಾಡಿರ್ಬೋದು. ಬಟ್ ಆ 75,000 ರೂಪಾಯಿ ದೊಡ್ಡದಲ್ಲ ಈ ಆಪರ್ಚುನಿಟಿ ಕಾಸ್ಟ್, ಟೋಟಲ್ ಕಾಸ್ಟಲ್ಲಿ. ಎಕ್ಸಾಕ್ಟ್ಲಿ. ಸೊ ಇದು ನನ್ನ ಆನ್ಸರು. ಈಗ IAS, KS ಮತ್ತು FDA ಎಕ್ಸಾಮ್ ಈ ಥರ ನೀವು ಹೇಳ್ತಾ ಇದ್ದಾಗ ನಂಗೆ ಒಂದು ಅನ್ನಿಸ್ತು, ಇಲ್ಲಿ ಒಬ್ಬ ವ್ಯಕ್ತಿ ನಾನು IAS ಮಾಡ್ಬೇಕು ಅನ್ಕೋತಾನೆ, ಒಬ್ಬ ವ್ಯಕ್ತಿ KS ಮಾಡ್ಬೇಕು ಅನ್ಕೋತಾನೆ, ಒಬ್ಬ ವ್ಯಕ್ತಿ FDA ಮಾಡ್ಬೇಕು ಅನ್ಕೋತಾನೆ. ಬೇಸಿಕಲಿ ಇಟ್ಸ್ ಅಬೌಟ್ ಸೈಕಾಲಜಿ. ಅಂದರೆ ನನ್ನ ಮನಸ್ಥಿತಿ, ನಾನು ನನ್ನನ್ನು ನಾನು ಏನು ನೋಡ್ಬೇಕು ಅಂದ್ಕೊಂಡಿದ್ದೀನಿ ಅನ್ನೋದ್ರ ಮೇಲೆ ಅದು ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಹೀಗಾಗಿ ನನ್ನ ಪ್ರಶ್ನೆ ಏನಂದರೆ ಸರ್, ಈಗ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡುವಂಥ ವಿದ್ಯಾರ್ಥಿಯ ಮನಸ್ಥಿತಿ ಹೇಗಿರಬೇಕು? ಸೈಕಾಲಜಿ ಅಂದರೆ ಯಾಕೆಂದರೆ ಒಂದು ಎಕ್ಸಾಮ್ ನಾನು ಫೇಸ್ ಮಾಡ್ತಾ ಇದ್ದೀನಿ, ಎಲ್ಲವನ್ನೂ ಬಿಟ್ಕೊಂಡು ನಾನು ಕಂಪ್ಲೀಟ್ ಅದಕ್ಕೆ ಡೆಡಿಕೇಟಾಗಿ ಕೂತ್ಕೊಂಡಿದ್ದೀನಿ ಅಂತಂದಾಗ ಏನೋ ಪ್ರೆಷರ್ಗಳಿರ್ಬೋದು, ಮನೆಯಿಂದ ಏನೋ ಪ್ರೆಷರ್ ಇರುತ್ತೆ, ಮದುವೆ ಆಗೋಂಥ ಹುಡುಗಿರಿಗೆ ಪ್ರೆಷರ್ ಇರ್ಬೋದು, ಹುಡುಗರಿಗೂ ಪ್ರೆಷರ್ ಇರ್ಬೋದು, ಅಥವಾ ದುಡ್ಡಿಲ್ಲ ಅನ್ನೋ ಪ್ರೆಷರ್ ಇರ್ಬೋದು, ಅಥವಾ ಬೆಂಗಳೂರಲ್ಲಿ ಈಗ ನಮ್ಮಂಥವ್ರಿಗೆ ಸರ್, ಈಗ ನಾವು ಬೆಂಗಳೂರು ನೋಡಿದ್ದೆ ನಾವು ಕೆಲಸ ಮಾಡೋಕ್ಕೆ ಬಂದಾಗ ಇದನ್ನು ಇನ್ನೂ ಅರ್ಥ ಆಗಿಲ್ಲ ಬೆಂಗಳೂರು ಕಂಪ್ಲೀಟ್ ಆಗಿ. ಅಂದರೆ ನಿಮಗೆ ವೈಟ್ ಫೀಲ್ಡ್ ಕಡೆ ಹೋದರೆ ನಮ್ಗೆ ಗೊತ್ತಾಗಲ್ಲ. ನಾನು ಬೆಂಗಳೂರಿನ ಒಂದು ಅಗಾಧತೆ ಮತ್ತು ಆಮಿಷಗಳು ಎಲ್ಲವೂ ಕೂಡ ನಮಗೆ ಇರುತ್ತೆ, ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಹೀಗಾಗಿ ಈ ಒಂದು ಸೈಕಾಲಜಿ ಇದೆಯಲ್ಲ ಸರ್, ಸ್ಟೇಟ್ ಆಫ್ ಮೈಂಡ್, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನೇನು ಹೇಳ್ತೀನಿ ಅಂದರೆ, ಸೈಕಾಲಜಿ ಏನಿರಬೇಕು ಅಂದರೆ ಸೋಲಕ್ಕೆ ರೆಡಿಯಾಗಿ. ಓಕೆ. ಸೋಲಕ್ಕೆ ರೆಡಿಯಾಗಿ. ಓಕೆ. ನಾನು ಹೇಳಿ, ಯುದ್ಧದಲ್ಲಿ ಒಬ್ಬ ಸೈನಿಕ ಯಾವುದಕ್ಕೆ ರೆಡಿಯಾಗಿ ಹೋಗಬೇಕು? ಅಟ್ ಮ್ಯಾಕ್ಸ್ ಸಾಯಕ್ಕೆ ರೆಡಿ ಆಗಬೇಕು. ಅದಕ್ಕಿಂತ ಇನ್ನೇನಾಗುತ್ತೆ, ಅವನು ವೀರವೇಶದಿಂದ ಹೊರಡ್ತಾನೆ. ಹಾಗೆ ಸೋಲಕ್ಕೆ ರೆಡಿಯಾಗಿ. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ, ಸೋಲಕ್ಕೆ ರೆಡಿಯಾಗಿ ಅಂತ? ನಾವು IAS ಆಗಬೇಕು ಅಂತ ಬಂದಿದ್ದೇವೆ, ದೊಡ್ಡ ಹುದ್ದೆಗೆ ಹೋಗ್ಬೇಕಂತ ಬಂದಿದ್ದೇವೆ. ನೀವು ಸೋಲಕ್ಕೆ ರೆಡಿ ಆದರೆ ಭಯಗಳೆಲ್ಲ ದೂರ ಆಗ್ತವೆ. ನಾನು ಸೋಲಕ್ಕೆ ರೆಡಿ, ಮತ್ತು ಅದು ನಿಜವಾಗ್ಲೂ ಆಗಬೇಕು. ನಾನು ಹೇಳೋದು ಏನೋ ತೋರ್ಕೆ, ನಾನು ಸೋಲಕ್ಕೆ ರೆಡಿ ಇದ್ದೀನಿ ಅಂದರೆ ಆಗಲ್ಲ. ಅದು ಸೋತ್ರೆ ಏನು ಮಹಾ ಆಗುತ್ತೆ? ನನಗೆ ಬೇರೆ ದಾರಿ ಇದ್ದೇ ಇದೆ. ಇವತ್ತು ನಾನು ಉದಾಹರಣೆ ಕೊಡ್ತೀನಿ. ಎಕ್ಸಾಮ್ ಪಾಸ್ ಆಗದೆ ಇರೋರು, ನನ್ನ ಸ್ಟೂಡೆಂಟು ಒಬ್ಬರು ಫೋನ್ ಮಾಡಿದರು, ಸರ್ ಥ್ಯಾಂಕ್ ಯು ಸೋ ಮಚ್ ಅಂದರು. ಒಂದು 6 ತಿಂಗಳು ಅವ್ರು ಕೋವಿಡ್ ಟೈಮಲ್ಲಿ ಬಿಟ್ಟು ಹೋಗಿದ್ರು ಫ್ಯಾಮಿಲಿ ಪ್ರಾಬ್ಲಮಿಂದ. ಸೊ ಏನಾಯ್ತಪ್ಪ, ಥ್ಯಾಂಕ್ಸ್ ಇದಕ್ಕೆ ಹೇಳ್ತಿದ್ದೆ. ಇಲ್ಲ ಸರ್, ಇವತ್ತು ನನ್ನ ಫಾದರ್ ಬಿಸ್ನೆಸ್ ತುಂಬ ಲಾಸಲ್ಲಿತ್ತು, ಫುಲ್ ಟರ್ನ್ ಅರೌಂಡ್ ಮಾಡಿ ಇವತ್ತು ಫುಲ್ ಪ್ರಾಫಿಟಬಲ್ ಇದೆ, ಮತ್ತು ನಾನು ಸಪ್ರೇಟಾಗಿ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೆ ನನಗೆ ಯಾಕೆ ಥ್ಯಾಂಕ್ಸ್ ಹೇಳಿದೆಪ್ಪ ಅಂತ. ಇಲ್ಲ ಸರ್, ನನಗೆ ನೀವು ಬರೀ ಪಾಠ ಹೇಳ್ಕೊಟ್ಟಿಲ್ಲ, ಸೊ ಒಂದು ಬದುಕೋ ಸ್ಟ್ರೆಂತ್ ಕೊಟ್ಟಿದ್ದೀರಿ. ನನ್ನ ಫಾದರ್ ಕನ್ಫ್ಯೂಷನ್ ಆಗಿದ್ದಾರೆ, ನಾನು ಕಳಿಸಿದ್ದು IAS ಮಾಡೋದಕ್ಕೋ ಅಥವಾ ಏನೋ MBA ಏನಾರು ಮಾಡಿ ಮಾರ್ಕೆಟಿಂಗ್ ಕಲ್ತ್ಕೊಂಡ್ಬಂದಿದೆಯಲ್ಲ ಅಂತ. ನನಗೆ ಮನಸ್ಸಲ್ಲಿ ಅಂದರೆ ಆ ಸ್ಟ್ರೆಂತ್ ಬಂದಿದ್ದು ಅಲ್ಲಿಂದ. ನೀವು ಏನು ಹೇಳಿದ್ರಿ, ಈಗ ರೈಟ್ ಪ್ಲೇಸಲ್ಲಿ ರೈಟ್ ಪರ್ಸನ್ ಹಾಕಬೇಕು ಪಾಠ ಮಾಡ್ಬೇಕಾದ್ರೆ ಹೇಳಿದ್ದು, ಅದನ್ನು ನಾನು ಅಡಾಪ್ಟ್ ಮಾಡ್ಕೊಂಡೆ ಇಲ್ಲಿ. ಸೊ ಚೇಂಜ್ ಆಗಿದೆ ಇವತ್ತು. ಈ ಥರ ಒಂದು 4-5 ಉದಾಹರಣೆಗಳಿದ್ದಾವೆ. ಅವರು ಸೋತಿದ್ದಾರೆ, ನನ್ನ ಪ್ರಕಾರ ಸೋತಿಲ್ಲ, ಅವ್ರು ಮತ್ತೊಂದು ಕಡೆ ಗೆದ್ದಿದ್ದಾರೆ. ಸೊ ಹಾಗಾಗಿ ಸೋಲಕ್ಕೆ ರೆಡಿಯಾಗಿ ಅಂದರೆ ಅರ್ಥ ಎಕ್ಸಾಮ್ ಇದು ಒಂದೇ ಎಲ್ಲ ಅಲ್ಲ. ಈ ಎಕ್ಸಾಮ್ ಬಿಟ್ಟು ನನಗೆ 100 ಅವಕಾಶಗಳಿದ್ದಾವೆ. ಸೊ ಅದನ್ನು ನಾನು ಹೇಳ್ತಾ ಇರೋದು. ಸೋಲೋದು ಅಂತಂದರೆ ಇದಿಲ್ಲ ಅಂದರೆ ಇನ್ನೊಂದು ದೊಡ್ಡದಿದೆ. ಎಕ್ಸಾಕ್ಟ್ಲಿ. ಈಗ ನಾನು IAS ಆಫೀಸರ್ ಆಗಿ ಹೋಗಿದ್ದಿದ್ರೆ, ಓಕೆ, ಸೊ ನಾನು ಇವತ್ತು ಒಂದು ಟಾಪರ್ IAS ಸಂಸ್ಥೆಯಲ್ಲಿ ಇವತ್ತು ಅಂದರೆ ನನ್ನ ತಕ್ಕ ಮಟ್ಟಿಗೆ ಒಂದು ಬೆಂಗಳೂರಂಥ ಮಹಾನಗರದಲ್ಲಿ ನಿಲ್ಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಾನು ಹೇಳೋದು, ನಿಮ್ಮ ಸೋಲು ಇಲ್ಲಿ ಅಷ್ಟೇ, ಅದು ಟೆಂಪ್ರವರಿ. ನಿಮಗೆ ಇನ್ನೊಂದು ಅವಕಾಶ ಇದೆ. ಇದು ಮನಸ್ಥಿತಿ ಒಂದೇದು. ಅಂದರೆ ಭಾಳ ಬ್ಯೂಟಿಫುಲ್ ವಿಚಾರ ಇದು. ಅಂದರೆ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಅದು ನಿಮ್ಮ ಶಕ್ತಿ ಆ್ಯಕ್ಚುಲಿ. ಈಗ ನೀವು ಆ್ಯಕ್ಚುಲಿ ಗೆಲ್ಲೋ ಮನಸ್ಥಿತಿನೇ ಅದು. ಸೋಲಕ್ಕೆ ರೆಡಿ ಇದೀರಂದ್ರೆ ಏನು ಆ್ಯಕ್ಚುಲಿ ಅಂದರೆ ಗೆಲ್ಲೋ ಮನಸ್ಥಿತಿ ಇದೆ. ಯಾಕೆಂದರೆ ಇಲ್ಲಿ ಸೋತಿದ್ದೀರಾ, ಇನ್ನೊಂದು ಕಡೆ ಗೆಲ್ಲಬೇಕಂತ ಹೋಗ್ತೀರಾ, ಮತ್ತು ಗೆಲ್ತೀರಾ ಕೂಡ ಅನ್ನೋದು ವಿಷಯ. ಖಂಡಿತ ಉದಾಹರಣೆಗಳು ಬೇಕಾದಷ್ಟು. ಇನ್ನು ಎರಡನೇದು ಮನಸ್ಥಿತಿ ವಿಚಾರಕ್ಕೆ ಬಂದಾಗ ಏನಾಗುತ್ತೆ, ನಾನು ಆಗಲೇ ಹೇಳ್ತಾ ಇದ್ದೆ, ಮೂವಿಗೆ ಹೋದವನಿಗೆ ಓದೋ ಚಿಂತೆ, ಓದೋಕ್ಕಿದ್ದವನಿಗೆ ಮೂವಿಗೆ ಹೋಗೋ ಚಿಂತೆ ಅಂತ. ಸೊ ಅದನ್ನು ಬಿಡಿ.
ನಾನು ಯಾವಾಗಲೂ ಉದಾಹರಣೆ ಹೇಳ್ತಾ ಇರ್ತಾರೆ, ಸರ್ ಫ್ಯಾಮಿಲಿ ಪ್ರಾಬ್ಲಮ್ ಅದು. 21 ವರ್ಷ ಡಿಗ್ರಿ ಮಾಡೋವರೆಗೂ ನಿಮಗೆ ಯಾವ್ದು ಫ್ಯಾಮಿಲಿ ಪ್ರಾಬ್ಲಮ್ ಇರಲಿಲ್ವ ನಿಜವಾಗ್ಲೂ? ಅದೇ ತಂದೆ, ಅದೇ ತಾಯಿ, ಅದೇ ಪ್ರಾಬ್ಲಮ್ಮು. ಅವತ್ತುವರೆಗೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡವ್ರಿಗೆ ಇವತ್ತು ಸಡನ್ನಾಗಿ ಜ್ಞಾನೋದಯ ಆಗೋಯ್ತಾ? ನಿಮಗೆ ಪ್ರಾಬ್ಲಮ್ ಅಂತಿದ್ದಿದ್ರೆ ಅವತ್ತಿಂದನೇ ದುಡಿತಾ ಇದ್ರಿ ನೀವು, ಡಿಗ್ರಿ ಮಾಡ್ಕೊಳ್ತಾನೆ ದುಡಿತಾ ಇದ್ರಿ ನೀವು. ಸೊ ಈಗ ಸಡನ್ನಾಗಿ ಎಲ್ಲಿಂದ ಬಂತು ಅಂದರೆ ಇಟ್ ಈಸ್ ಲೈಕ್ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತೀವಿ ನಾವು, ಮೈಂಡ್ ಸೆಟ್ಟು. ಡಿಗ್ರಿ ಮುಗೀತು ಅಂದ ತಕ್ಷಣ ಜವಾಬ್ದಾರಿ. ನಾನು ಹೇಳ್ತೀನಿ, ಪೇರೆಂಟ್ಸಿಗೆ ನೀವು ಕೊಡಬೇಕಾಗಿರೋ ಒಂದು ದೊಡ್ಡ ಗಿಫ್ಟ್ ಅಂದರೆ ಯಾವುದು? ಒಂದು ಸೀರೆ ಕೊಡಿಸಿದೆ, ಒಂದು ಪ್ಯಾಂಟ್ ಕೊಡಿಸಿದೆ ಅಲ್ಲ, ಒಂದು ದಿವಸ ಕೊಡಿಸೋದಲ್ಲ. ನಿರಂತರವಾಗಿ ಅವ್ರು ಖುಷಿಯಾಗಿರ್ಬೇಕಾದಂದರೆ ನಾಳೆ ಅಲ್ಲಿ ಹೊರಗಡೆದಾಗ ಇವರು DC ತಂದೆ ಬಂದರು ನೋಡು, ತಾಯಿ ಬಂದರು ನೋಡು. ಸೊ ದೊಡ್ಡದೊಂದು ಗಿಫ್ಟು ನೀವು ಕೊಡೋವಂಥದ್ದು ಇದು. ಸೊ ಆ ಗಿಫ್ಟ್ ಕೊಡ್ತೀನಿ ಅಂತ ಯೋಚನೆ ಮಾಡಿ. ಇನ್ನೊಂದು 6 ತಿಂಗಳು 1 ವರ್ಷ ಕಷ್ಟ ಕೊಡ್ಬೋದು ನೀವು, ಬೇಡ ನೀವು ವರ್ಕ್ ಮಾಡ್ಕೊಂಡು ಮಾಡಿ. ಈ ಮನಸ್ಥಿತಿ ಇತ್ತು ಅಂದರೆ ಮೋಟಿವೇಶನ್ ತುಂಬ ಇದು ಅದು ಒಂದು ಸರ್ವಿಸ್ ಮೋಟಿವ್ ಇದ್ದೇ ಇರುತ್ತೆ. ಬಟ್ ನಮ್ಮನ್ನು ಬೆಳೆಸ್ತವ್ರಿಗೆ ನಾವು ಒಂದು ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಅಂತ ಒಂದು ಮೋಟಿವ್ ಇಟ್ಕೊಂಡಾಗ ಅದು ಪರ್ಸ್ನಲೈಸ್ಡ್ ಆಯಿತು. ಸೊ ಅದು ನಿಮ್ಮನ್ನು ಸಕ್ಸಸ್ ಕಡೆಗೆ ಎತ್ಕೊಂಡು ಹೋಗುತ್ತೆ. ನಿಮ್ಮ ಕೆಳಗಿದ್ದಾಗೆಲ್ಲ ನಾನು ಮಾಡಬೇಕು, ಕೊಡಬೇಕು, ಅವ್ರಿಗೆ ಏನೋ ಮಾಡಬೇಕು ಅನಿಸುತ್ತಾ ಇರುತ್ತೆ. ಸೊ ಇದು 2ನೇದು ಮನಸ್ಥಿತಿ ವಿಚಾರದಲ್ಲಿ. ಇನ್ನು 3ನೇದು ನೀವು ಹೇಳಿದ್ರಿ ಡಿಸ್ಟ್ರಾಕ್ಷನ್ಸು. ನೀವು ಗಂಧದ ಜೊತೆಗಿದ್ದರೆ ಸುವಾಸನೆಯೇ ಹಾಗೆ ನಾವು ಎಲ್ಲದೂ ಇದೆ ಬೆಂಗಳೂರಲ್ಲಿ, ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. 3 ಹೊತ್ತು ಭಾಳಷ್ಟು ಜನ ಆ ಥರ ಮಾಡೋರು ಇರ್ತಾರೆ. ಅವರು ತಂದೆ ತಾಯಿಗೆ ದುಡ್ಡು ಇಸ್ಕೊಂಬಂದ್ಬಿಟ್ಟು ನಾನು ಓದ್ತೀನಿ ಅಂತ ಬಂದ್ಬಿಟ್ಟು ಅವರು ಮಜಾ ಮಾಡೋಕ್ಕೆ ಅಂತಲೇ ಬರ್ತಾರೆ. ಆ ಕ್ಯಾಟಗರಿಯವ್ರು ನೀವಲ್ಲ ಅಂತ ನನ್ನ ನಂಬಿಕೆ. ನೀವು ಸೀರಿಯಸ್ ಆಗಿದ್ದೀರಾ ಅಂದಮೇಲೆ ಸೀರಿಯಸ್ ಆಗಿದ್ದೀರಾ. ಹಾಗಂತ ನಾನು ಸೀರಿಯಸ್ ಆಗಿದ್ದೀನಿ ಎಲ್ಲಿದ್ದರೂ ನಾನು ನಡೆಯುತ್ತೆ ಅಂತ ಇರಬೇಡಿ. ಎಂಥ ಗುಂಪಲ್ಲಿರಬೇಕು, ಓದೋಂಥ ಗುಂಪಲ್ಲಿರೋದನ್ನ ಗಮನಿಸ್ಕೊಳ್ಳಿ. ಸೊ ಚಿಕ್ಕದು ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂಡೆಗೆ ಹೋಗಿ ಗುದ್ಕೊಳ್ಳೋದು ಬೇಡ. ನಾನು ಬಿಡು ಅವ್ರು ವರ್ಕಿಂಗ್ ಪೀಪಲ್ ಜೊತೆಗೆ ಇರ್ತೀನಿ ಅಂದರೆ ಅದೇನಂದರೆ ಸೈಕಾಲಜಿ. ಅವರು ದಿನ ಒಂದು ಮೂವಿ ನೋಡ್ತಾ ಇರ್ತಾರೆ, ನನಗಿಲ್ಲೆಲ್ಲ ಒಂದು ಕಡೆ ಮನಸ್ಸು ನಾನೇನೋ ಮಾಡ್ತಾಯಿದ್ದೀನಿ ಅನಿಸ್ಬಾರ್ದು. ಸೊ ಒಳ್ಳೆ ಗುಂಪಲ್ಲಿರಬೇಕು. ಈ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಓಕೆ, ನಿಮಗೆ ಕೆಲಸ ಮಾಡಬೇಕು ಅನಿಸುತ್ತಾ ಮಾಡಿಬಿಡಿ ಅಂತೀನಿ ನಾನು. ಸೆಕೆಂಡ್ ಥಾಟ್ ಇಡೋದು ಬೇಡ. ಸರ್ ಹೇಳಿದ್ರೆ 1 ವರ್ಷ ನಾನು ಓದಲೇಬೇಕು, ಬೇಡ. ನಿಮಗೆ ಮನೆ ಅನಿವಾರ್ಯತೆ ಇದೆಯಾ, ಕೆಲಸ ಮಾಡ್ಕೊಂಡು ಮಾಡಿ, ಬೇಗ ಸಕ್ಸಸ್ ಸಿಗುತ್ತೆ. ಇಲ್ಲ ಮನೇಲಿ ಸಪೋರ್ಟ್ ಕೊಡ್ತಾರೆ ಅಂತಿದೆಯಾ, ಸೊ ಲಿಮಿಟ್ ಹಾಕ್ಕೊಳ್ಳಿ. 1 ವರ್ಷ ಸಪೋರ್ಟ್ ತೊಗೋತೀನಿ, 2 ವರ್ಷ ಸಪೋರ್ಟು, 3 ವರ್ಷ, ಅದ್ರ ಮೇಲೆ ಇಲ್ಲ. ಯಾಕೆಂದರೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ವಿಜಯನಗರದಲ್ಲಿ ಬಂದು ನೋಡಿದರೆ 10 ವರ್ಷದಿಂದ ಅಲ್ಲೇ ಇರ್ತಾರೆ. ಸೊ ಇತ್ತಾಗೆ ಮನೆಗೆ ಮುಖ ತೋರ್ಸೋಕ್ಕೂ ಆಗದೇ ಇತ್ತಾಗ ಅವ್ರ ಬಗ್ಗೆ ಅವ್ರ ಕಾನ್ಫಿಡೆನ್ಸು ಕಳ್ಕೊಂಡಿರೋದು ಬೇಡ ಅದು. ಸೊ ಜೀವನ ಅಂದರೆ ಬರೀ ಇದು ಒಂದೇ ಅಲ್ಲ. ಸೊ ಒಂದು ಫಿಕ್ಸ್ ಮಾಡಿ, ಅದಾದಮೇಲೆ ನೀವು ಕೆಲಸ ಮಾಡ್ಕೊಂಡು ಮಾಡಿ. ನಾನು ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ, ಅದು ನಿಮ್ಮ ಮೇನ್ ಗುರಿ, ಅದು ಮಾಡ್ತಾನೆ ಇರಿ, ಸಿಗುತ್ತೆ. ಸೊ ಬದುಕಂದರೆ ಹಾಗೆ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗೋದು, ಅದನ್ನು ಗೆಲ್ಲಲೇ ಅದನ್ನು ಪಾಸ್ ಆಗಲೇಬೇಕು ಅಂತ ಛಲ ತೊಡೋದು, ಅದೆಲ್ಲವೂ ಸರಿಯೇ. ಆದರೆ ಅದು ಅದೇ ಲೈಫ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳಿದ್ರಲ್ಲ, ಯಾವುದೋ ಬಿಸ್ನೆಸ್, ಅವ್ರ ತಂದೆ ಬಿಸ್ನೆಸ್ ತೊಗೊಂಡು ಹೋಗಿ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡಿದರು ಅಂತೇಳಿ. ಸೊ ಅದು ಬದುಕಲ್ವ, ಅದು ಬದುಕೆ. ಸೊ ಹೀಗಾಗಿ ನಿಮ್ಮ ಬದುಕನ್ನು ಕಟ್ಕೊಳ್ಳೋದು ಬೇಸಿಕಲಿ ಎಕ್ಸಾಮ್ ಮೂಲಕ ಕೆಲವೊಬ್ರು ಕಟ್ಕೊಂಡ್ರೆ ಇನ್ನೂ ಕೆಲವರು ಬೇರೆ ಥರ ಕಟ್ಕೋತಾರೆ. ಸರ್, ಕೊನೆಯದಾಗಿ 1-2 ಪ್ರಶ್ನೆಗಳು ಉಳ್ಕೊಂಡು ನನ್ನ ಹತ್ರ. ಒಂದು, ನಮ್ಮ ಒಂದು ಜನ್ರೇಷನ್ಗೆ, ನನಗಿಂತ ನೀವು ಚಿಕ್ಕವರು, ಹೀಗಾಗಿ ನಿಮ್ಮ ಜನ್ರೇಷನ್ ಬಂದರೆ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಈಗಿನ ಜನ್ರೇಷನ್ಗೆ ಈ ಸಮಸ್ಯೆ ಇದೆಯಲ್ಲ ಗೊತ್ತಿಲ್ಲ ನನಗೆ, ಬಟ್ ನಮ್ಮ ಜನ್ರೇಷನ್ಗೆ ಒಂದು ಸಮಸ್ಯೆ ಇತ್ತು. ಅದೇನೆಂದರೆ ಮೆಂಟೋರ್ಶಿಪ್ ಅಥವಾ ಗೈಡೆನ್ಸ್. ನೋಡಪ್ಪ, ನೀನು ಇದನ್ನು ಚೆನ್ನಾಗಿದೆ ನಿಂದು, ನೀನು ಇದನ್ನು ಚೆನ್ನಾಗಿ ಬರೀತೀಯಾ, ನೀನು ಇದರಲ್ಲಿ ಶಕ್ತಿ ಇದೆ, ನೀನು ಇದನ್ನು ಮಾಡು, ಈ ಥರ ಅವಕಾಶಗಳಿದೆ ಅಂತ ನಮ್ಗೆ ಯಾರೂ ಹೇಳುವಂಥ ಅವಕಾಶಗಳು ಅಂದರೆ, ಯಾಕೆಂದರೆ ಅಲ್ಲಿ ಒಂದು ಎಕ್ಸ್ಪೋಜರ್ ಅಂತ ಇರಲಿಲ್ಲ ಯಾರಿಗೂ ಕೂಡ. ಸೊ ಈಗ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ವಿದ್ಯಾರ್ಥಿಗಳಿಗೆ ಈ ಒಂದು ಮೆಂಟರ್ಶಿಪ್ಪು, ಈ ಗೈಡೆನ್ಸು, ಇದ್ರ ಬಗ್ಗೆ, ಇದರ ಮಹತ್ವ ಮತ್ತು ಇದು ಹೆಂಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಏನು ಹೇಳಿ ಸರ್? ಇದು ಗೈಡೆನ್ಸ್ ಅನ್ನೋದು, ಈಗ ಹೇಳ್ತಾರೆ ಏನೋ ವರ್ಣ ಮಾತ್ರಂ ಕಲಿಸಿದ ತಮ್ಮ ಗುರು ಅಂತಾರೆ. ಓಕೆ, ಅದು ದೊಡ್ಡದಾಗಿರಬೇಕಾಗಿಲ್ಲ ಅಂತ, ಇಷ್ಟೇ ಚಿಕ್ತಿದ್ರು ಸಾಕು. ನಾನು ಇವಾಗ ಯಾರೋ ಹೇಳ್ತಾರೆ 2,500 ಕಿಲೋಮೀಟರ್ ನಡೆದ್ರೆ ನೀವು ಡೆಲ್ಲಿ ಸಿಗುತ್ತದೆ ಅಂತ. ನಾನು ನಡ್ಕೊಂಡು ಹೋದ ತಕ್ಷಣ ಡೆಲ್ಲಿ ಖಂಡಿತ ಸಿಗೋಲ್ಲ. ಯಾಕೆ? ನಾನು ನಡೆದಿರೋ ಡೈರೆಕ್ಷನ್ ಬೇರೆ ಇದ್ದರೆ ನಾನು ಬೇ ಆಫ್ ಬೆಂಗಾಲಿನಲ್ಲೋ ಅಥವಾ ಅರಬ್ಬಿ ಸಮುದ್ರದಲ್ಲೋ ಇನ್ನೆಲ್ಲೋ ಎಂಡ್ ಆಗ್ತೀನಿ. ಸೊ ನನ್ನ ಎಫರ್ಟ್ ಸತ್ಯ ಅಂದರೆ ಇದನ್ನು ಯಾಕೆ ಹೇಳಿದೆ, ಭಾಳಷ್ಟು ಜನ ಹುಡುಗರು ಹೇಳ್ತಾರೆ ನಾನು 10 ಗಂಟೆ ಓದಿದೆ, ಎಲ್ಲ ಬುಕ್ ಓದಿದೆ. ಏನು ತಪ್ಪು ಮಾಡಿದೆ ಅಂತ ಒಂದು ದಿವಸ ನೋಡ್ಕೊಳ್ಳಿಲ್ವಲ್ಲ ನೀನು. ಸೊ ಇಲ್ಲಿ ಬೇಕಾಗುತ್ತೆ ಗೈಡೆನ್ಸು, ಮೆಂಟರ್ಶಿಪ್ಪು. ಅವ್ರಿಗೊಂದು ಸಣ್ಣದು ನಾನು ಹೇಳಿದ್ನಲ್ಲ, ನೀನು ಹಿಂಗೆ ಹೋಗಪ್ಪ, ನೀನು ಡೈರೆಕ್ಷನ್ ತಪ್ಪಿದೆಯಾ, ನೀನು ಈ ರೂಟಲ್ಲಿ ಹೋಗೋ, ನೀನು ಡೆಲ್ಲಿ ಸಿಗುತ್ತೆ, ಅಷ್ಟೇ ನಾನು ಹೇಳಿದ್ದು. ಅವನು ರೀಚ್ ಆಗ್ತಾನೆ. ಸೊ ಈ ಒಂದು ಸಣ್ಣ ಅಂದರೆ ನೀವು ಓನಾಗಿ ಓದ್ಬೋದು, ಆದರೆ ಏನು ಎಕ್ಸಾಮ್ ಎಕ್ಸ್ಪೆಕ್ಟೇಷನ್ ಇದೆ, ಎಕ್ಸ್ಪೀರಿಯನ್ಸಿಗೆ ಬೆಲೆ ಕೊಡಿ. ಸೊ ಅದು ಆ ಮೆಂಟರ್ಶಿಪ್ಪು ಅಲ್ಲಿ ಇಂಪಾರ್ಟೆಂಟ್ ಆಗೋದು. ನಿಮಗೆ ನಿಮ್ಮ ಹತ್ರ ಓದೋಕ್ಕಾಗಲ್ಲ ಅಂತಲ್ಲ, ಜನ್ರೇಷನ್ ಗ್ಯಾಪ್, ನಿಮ್ಮ ನಾಲೆಜ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ನಾಲೆಜ್ ಏನೂ ಅಲ್ಲ, ನಿಮ್ದು 10 ಪಟ್ಟಿರುತ್ತೆ. ಆದರೆ ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಯಾವ ಥರ ಒಂದು ಪ್ರಶ್ನೆ ಬರುತ್ತೆ, ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಈ ಎಕ್ಸ್ಪೀರಿಯೆನ್ಸ್ಗೆ ಅಷ್ಟು ಬೆಲೆ ಕೊಡಿ ಸಾಕು. ಅದು ಮೆಂಟರ್ಶಿಪ್ಪು. ಮುಂಚೆ ಸಿಗೋದು ಕಷ್ಟ ಇತ್ತು. ಸೊ ಇವತ್ತು
ಅದು ಅವೈಲೇಬಲ್ ಇದೆ. ಅದು ಎಸ್ಪೆಷಲಿ ಟಾಪರ್ ಐಸಲ್ಲಿ ನಾನು ಯಾವ ರೀತಿ ನನ್ನ ಹೆಲ್ಪ್ ಡೆಸ್ಕಲ್ಲಿ ಕಾವ್ಯ ಅಂತ ವರ್ಕ್ ಮಾಡ್ತಾಯಿದ್ದಾರೆ. ಅವ್ರು ಕೇಳಿದರು, ಸರ್ ನೀವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೊಡ್ತಿರಲಿಲ್ಲ, ಎನರ್ಜಿ ಎಲ್ಲಿಂದ ಬಂತು ಅಂತ. ಎನರ್ಜಿ ಪ್ರಶ್ನೆ ಅಲ್ಲಮ್ಮ ಅದು. ಅಲ್ಲಿ ಏನಾಗುತ್ತೆ, ನನ್ನ ಅರ್ಧ ಗಂಟೆ ಸುಸ್ತು ಅಷ್ಟೇ. ಇದೊಂದು ಎಕ್ಸಾಮ್ ಹತ್ತಿರ ಇದೆ, ಒಂದು 3 ತಿಂಗಳು ಕಷ್ಟ. ಅವ್ರಿಗೆ ಅವ್ರ ಲೈಫೇ ಚೇಂಜ್ ಆಗಿಬಿಡುತ್ತಲ್ಲ ಆಫೀಸರ್ ಆಗಿಬಿಟ್ರೆ. ನಾನು ಯೋಚನೆ ಮಾಡೋದಷ್ಟೇ, ಇದ್ರಗಡೆ ಕುಂತವನಿಗೆ ನಾನೊಂದು ಸ್ವಲ್ಪ ಹೋಗಲಿ ಬಿಡು ಅಂತ ಬಿಟ್ಟರೆ, ನಾಳೆ ಅವ್ನಿಗೆ 2 ಮಾರ್ಕ್ಸಲ್ಲಿ ಮಿಸ್ ಮಾಡ್ಕೊಂಡಿದ್ದಾನೆ ಅಂದರೆ ಆ ಮೆಂಟರ್ಶಿಪ್ಪು ವ್ಯಾಲ್ಯೂ ಹೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಸೊ ನಂಬ್ಕೊಂಡು ಬಂದವ್ರಿಗೆ ಅದು ಎಷ್ಟೇ ಎಫರ್ಟ್ ಆದರೂ ಕೊಡಬೇಕು. ಆ ಮೆಂಟರ್ಶಿಪ್ ಮೀನಿಂಗ್ ಏನಂದರೆ, ಅವ್ರಿಗೆ ಎಲ್ಲಿ ತಪ್ತಾರೆ ಅಲ್ಲಿ ನೋಡ್ಕೊಂಡು ಕಾಯಬೇಕಾಗತ್ತೆ. ನಾನು ಅವ್ರು ತಪ್ಪಿದಾಗ ಅದನ್ನು ಸರಿ ಮಾಡ್ಕೊ, ಹಿಂಗೆ ಮಾಡ್ಕೊ, ನೀನು ಚೆನ್ನಾಗಿದೆಯಾ ಅದನ್ನು ಹೇಳಬೇಕು. ಸೊ ಆ ಮೆಂಟರ್ಶಿಪ್ಪನ್ನು ನಾವಿವತ್ತು ಕೊಡ್ತಾ ಇದ್ದೀವಿ. ಸೊ ಅದು ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ಲ, ಒಂದು ಸಣ್ಣದು ಡೈರೆಕ್ಷನ್ ಚೇಂಜ್ ಆದರೆ ಗುರಿ ಮಿಸ್ ಆಗಿಬಿಡುತ್ತೆ. ವೆರಿ ಟ್ರೂ. ಕೊನೆಯದಾಗಿ ನಾನು ಒಂದು ಪ್ರಶ್ನೆ ಕೇಳಿ ಈ ಸಂದರ್ಶನ ಮುಗಿಸ್ತೀನಿ. ಏನಂದರೆ, ನಮ್ಮಲ್ಲಿ ಬಹಳಷ್ಟು ಜನ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರ್ತೀವಿ. ಎಸ್ ಸರ್. ಓಕೆ, 50-55 ಹಿಂಗೆ. ಓಕೆ, ಈ ಅವಾಗ 50-55 ಅನ್ನೋದು ಆ್ಯಾವ್ರೇಜ್ ಆಗಿತ್ತು. ಈಗ 70 ತೊಗೊಂಡ್ರೆ ಆ್ಯಾವ್ರೇಜ್, ಈಗ ಹಂಗೆ ಆಗ್ಬಿಟ್ಟಿದೆ. ನಮ್ಮ ಕಾಲದಲ್ಲಿ 60 ತೊಗೊಂಬಿಟ್ರೆ ಟಾಪರು, 50 ತೊಗೊಂಡ್ರೆ ಆ್ಯಾವ್ರೇಜು, 30-35 ತೊಗೊಂಡ್ರೆ ಕಳಪೆ ಅಂತಿತ್ತು. ಈಗ ಹಂಗಿಲ್ಲ. ಬಟ್ ಅಂದರೆ ಆ್ಯಾವ್ರೇಜ್ ಅಂತಲೇ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅವನು ಮೇಲ್ನೋಟಕ್ಕೆ ಎದ್ದು ಕಾಣಲ್ಲ. ಅವ್ನು ಕ್ಲಾಸಲ್ಲಿ ಇರ್ತಾನೆ, ಅವನು ಇಲ್ಲ ಅಂದರೆ ಗೊತ್ತಾಗಲ್ಲ, ಇದ್ರೂ ಗೊತ್ತಾಗಲ್ಲ, ಅವ್ನು ಹಂಗಿರ್ತಾನೆ. ಸೊ ಬ್ರೈಟ್ ಅಂತ ಅನಿಸ್ಕೊಂಡಿರಲ್ಲ. ಓಕೆ, ಮಾಡ್ಕೊಂಡಿರ್ತಾರೆ, ಅವ್ರದ್ದು ಪಾಸ್ ಆಗ್ತಿರ್ತಾರೆ, ಪಾಸ್ ಆಗಲ್ಲ ಅಂತೇನಿಲ್ಲ, ಒಳ್ಳೆ ಮಾರ್ಕ್ಸ್ ತೊಗೋತಾರೆ. ಬಟ್ ಟಾಪರ್ ಅಂತಿರಲ್ಲ. ಭಾಳಷ್ಟು ಜನ ಆ ಥರನೇ ಇರ್ತಾರೆ. ಸೊ ಅವ್ರ ಮನಸ್ಸಲ್ಲಿ ಪ್ರಶ್ನೆ ಇರ್ಬೋದು, ಈ ಥರ ಎಕ್ಸಾಮ್ಗೆಲ್ಲ ನಾವು ಹೋಗ್ಬೋದಾ? ಓಕೆ, ಈಗ ನಾನು ಹೇಳೋದು ಕೇಳ್ಬಿಟ್ರೆ ಆ್ಯಕ್ಚುಲಿ ಟಾಪರ್ಸ್ಗಳೇ ಒಂದು ಸೆಕೆಂಡ್ ಅವ್ರು ಇಂಟ್ರಸ್ಪೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ, ನಾನೊಂದು ಉದಾಹರಣೆ ಕೊಡ್ತೀನಿ. ಮಧ್ಯಪ್ರದೇಶದ ಒಬ್ಬರು DC ಅವರು ತಮ್ಮ ಮಾರ್ಕ್ಸ್ ಕಾರ್ಡ್ಸನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ರು ಸರ್, ತಮ್ಗೆ ನೋಡಿದ್ದಿರ್ಬೋದು. ಯೂಶಲಿ ನಾವೆಲ್ಲ ಯಾವಾಗ ಹಾಕ್ತೀವಿ, 100 ಬಂತು, ಸಕ್ಸಸ್ ಬಂದಾಗ, ಏನೋ ಸೆಂಚುರಿ ಹೊಡೆದಾಗ, ಈ ಥರ. ಅವರು ಹಾಕಿದ್ದು ಮಾರ್ಕ್ಸು 35%, 42% ಅವ್ರದ್ದು SLC, PUC, ಡಿಗ್ರಿ. ಯಾಕದನ್ನ ಹಾಕಿದ್ರು ಅಂದರೆ, ನಾನು ಇಷ್ಟು ಕಡಿಮೆ ತೊಗೊಂಡಿರೋನು IAS ಆಗಿ ಕುತ್ಕೊಂಡಿದ್ದೀನಿ, ನಾನು ಮತ್ತೆ ಹೇಳ್ಬೇಕಾಗಿಲ್ಲ, ಇನ್ನು ಪ್ರೂಫ್ ಕೊಡಬೇಕಾಗಿಲ್ಲ ನಿಮಗೆ. ಸೊ ನೀವುಗಳು ಯಾಕಂದರೆ 99% ತೊಗೊಂಡು ಸೂಸೈಡ್ ಮಾಡ್ಕೊಳ್ಳೋರಿದ್ದಾರೆ. ನಾನು ಟಾಪ್ ಆಗಿತ್ತು ಸ್ಟೇಟಿಗೆ, ನಾನು ಸೆಕೆಂಡ್ ಬಂದುಬಿಟ್ಟೆ ಅಂತ. 90% ತೊಗೊಂಡ್ರೆ ಅಪ್ಪ ಅಮ್ಮ ಹೊಡೆಯೋರಿದ್ದಾರೆ. ಬೇಕಾದಷ್ಟು ಇನ್ಸಿಡೆನ್ಸ್ ನೋಡ್ತೀವಿ ನಾವು, ನೀನು ಕಡಿಮೆ ತೊಗೊಂಡ್ಬಿಟ್ಟೆ ಅಂತ. ಸೊ ಇಲ್ಲಿ ಬೇಕಾಗಿರೋದು ಏನಂದರೆ, ಟಾಪರ್ ಅಂತಲ್ಲ, ನನಗೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೆ 100% ಮಾಡೇ ಮಾಡ್ತೀವಿ. ಇನ್ನೂ ಒಂದು ಹೇಳ್ತೀನಿ, ಯಾಕೆ ಆವ್ರೇಜ್ ಸ್ಟೂಡೆಂಟ್ಸ್ ಜಾಸ್ತಿ ಸಕ್ಸಸ್ ತೊಗೊಳ್ತಾರೆ. ನಾನು ಅದನ್ನೇ ಹೇಳಿದೆ, ಟಾಪರ್ಸ್ ಒಂದು ಸರಿ ಯೋಚನೆ ಮಾಡಬೇಕು ಅಂತ. ಅವ್ರಿಗೂ ಉತ್ತರ ಕೊಡ್ತೀನಿ ಯಾಕೆ ಅಂತ. ಯಾಕೆ ನಾವು ಲಿಸ್ಟ್ ತೆಗೆದು ನೋಡಿದ್ರೆ ಆವ್ರೇಜ್ ಸ್ಟೂಡೆಂಟ್ಸು ಜಾಸ್ತಿ ಸಕ್ಸಸ್ ತಗೊಂಡಿದ್ದಾರೆ. ಏನು ರೀಸನ್ನು ಅಂದರೆ, ಆವ್ರೇಜ್ ಸ್ಟೂಡೆಂಟ್ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ದಾನೆ ಮೆಂಟಲಿ. ನನ್ನ ಕೈಲಿ ಒಂದು ಸರಿ ಆಗಲ್ಲ, ಇದು ಒಂದು 2-3 ಸರಿನಾರು ಮಾಡಬೇಕು ಅಂತ, ಅದೇ ಒಂದು ಸಕ್ಸಸ್ ಸಿಕ್ಕ. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಹಾರ್ಡ್ ವರ್ಕ್ ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತ ಕೂಡ ಇರ್ತಾವೆ. ಎಸ್. ಸೊ ಅವ್ನು ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿರೋದು, ನಾವು ವರ್ಕ್ ಮಾಡ್ತಾನೆ. ಈ ರ್ಯಾಂಕ್ ಸ್ಟೂಡೆಂಟ್ಸ್ ಏನಾಗುತ್ತೆ, ಅವ್ರು ಯಾವತ್ತೂ ಕಡಿಮೆ ನೋಡಿರೋದೇ ಇಲ್ಲ. ಅವ್ರಿಗೆ ಫಸ್ಟ್ ಟೈಮು ರಿಜೆಕ್ಷನ್, ಫೇಲ್ ಅನ್ನೋದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾರು ಇದನ್ನು ಓವರ್ಕಮ್ ಮಾಡ್ತಾರೆ, ಅವರು ಸಕ್ಸಸ್ ತೊಗೊಳ್ತಾರೆ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು. ಅವರು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿನೇ ಆಗಲ್ಲ, ನಾನು ಫೇಲ್ ಆಗಿಬಿಟ್ನಾ ಅಂತ. ಸೊ ದಟ್ ಈಸ್ ದ ನಾರ್ಮ್ ಇಲ್ಲಿ. ಸೊ ಅದೇ ಕಾರಣಕ್ಕೆ ಆವ್ರೇಜ್ ಸ್ಟೂಡೆಂಟ್ಸು ಈಸಿಯಾಗಿ ಆ್ಯಕ್ಚುಲಿ ಅವರು ಪೇಷನ್ಸಿಂದ ಕಾಯ್ತಾರೆ 3 ವರ್ಷ 4 ವರ್ಷ. ಇಲ್ಲಿ ಏನಾಗುತ್ತೆ, ಸೊಸೈಟಿನಲ್ಲಿ ಇವ್ನು ಫೇಲ್ ಆಗಿಬಿಟ್ಟ ಅಂತ ಅವ್ರು ಹೆದರ್ಕೊಂಡದ್ದು ಎಸ್ಕೇಪ್ ಆಗಿಬಿಡ್ತಾರೆ. ಬೇಡ, ಎಕ್ಸಾಮೇ ಬೇಡ ಅಂತ ಬಿಟ್ಟು ಹೋದವ್ರು ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಯಾರೇ ಸ್ಟೂಡೆಂಟ್ಸ್ ಅಂತಂದರೆ ದೇ ಶುಡ್ ಫೀಲ್ ಪ್ರೌಡ್. ಆ್ಯಕ್ಚುಲಿ ನಿಮ್ಮ ಹತ್ರ ಇದೆಯಾ ಅಂತ ನೋಡ್ಕೋಬೇಕು. ಆಮೇಲೆ ಆವ್ರೇಜ್ ಸ್ಟೂಡೆಂಟ್ ಇನ್ನೊಂದು ರೀಸನಿಂದ ದೇ ಶುಡ್ ಫೀಲ್ ಪ್ರೌಡ್, ಯಾಕಂದರೆ ನಾವೇ ಬಹುಸಂಖ್ಯಾತರು ಆವ್ರೇಜ್ ಸ್ಟೂಡೆಂಟ್ಸ್. ನಮ್ಮ ಥರ ಜನ ತುಂಬ ಇರ್ತಾರೆ. ಸೊ ಟಾಪರ್ IAS ಈ ಸಂಸ್ಥೆಯ ಫೌಂಡರ್ ಮತ್ತು ಡೈರೆಕ್ಟರ್ ಆಗಿರುವಂಥವ್ರು. ಇದು ವಿಜಯನಗರದ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಇಷ್ಟೊಂದು ವಿಚಾರಗಳು ನಮಗೆ ಹೇಳಿದರು. ನಾನೇನು ಜಾಸ್ತಿ ಟೈಮ್ ತೊಗೊಂಡಿಲ್ಲ, ಒಂದು 35-40 ನಿಮಿಷದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದರು. ನಾನು ಅವ್ರಿಗೆ ಮೊದಲೇ ಧನ್ಯವಾದ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನೇನು ಹೇಳ್ತೀನಿ ಅಂದರೆ, ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಗೇನು ಅನ್ನಿಸ್ತು ಅನ್ನೋದು ಒಂದಾದರೆ, ಏನು ಪ್ರಶ್ನೆಗಳು ಹುಟ್ಕೊಂಡು ನಿಮ್ಮ ಮನಸ್ಸಲ್ಲಿ, ಆ ಪ್ರಶ್ನೆಗಳ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ಯಾರಿಗೋ ಒಂದು ಕನಸಿದೆ, ಯಾರಿಗೋ ಒಂದು ಛಲ ಇದೆ, ಅಥವಾ ಯಾರಿಗೋ ಒಂದು ಐಡಿಯಾ ಇದೆ ಅಂದರೆ ಅದಕ್ಕೆ ಒಂದಷ್ಟು ಪುಷ್ ಕೊಡುವಂಥ ಪ್ರಯತ್ನವನ್ನು ಗೌರಿಶಕಿ ಸ್ಟುಡಿಯೋ ನಮ್ಮ ಕಡೆಯಿಂದ ನಾವು ಟ್ರೈ ಮಾಡ್ತೀವಿ. ಅವ್ರ ಕಡೆಯಿಂದ ಅವ್ರು ಟ್ರೈ ಮಾಡ್ತಾರೆ, ಮತ್ತು ನಿಮ್ಮ ಕಡೆಯಿಂದ ನೀವು ಟ್ರೈ ಮಾಡಿ. ಕರ್ನಾಟಕದ ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಅಥವಾ ದೇಶ ಮಟ್ಟದಲ್ಲಿ ಮಿಂಚೋದನ್ನು ನೋಡೋಕ್ಕೆ ನಮಗೂ ಒಂದು ಹೆಮ್ಮೆನೆ. ಹೀಗಾಗಿ ನಿಮ್ಮ ಪ್ರಶ್ನೆಗಳು, ಅನುಮಾನಗಳು ಏನೇ ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟು ಹೇಳ್ತಾ ನಾನು ಟಾಪರ್ IAS ಈ ಒಂದು ಸಂಸ್ಥೆಯ ಫೌಂಡರ್ ಮತ್ತು ಡೈರೆಕ್ಟರ್ ಆಗಿರುವಂಥ ಸೋಮಶೇಖರ್ ಹುಲ್ಮನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಎಷ್ಟೊಂದು ಮಾತಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಟಾಪರ್ IAS ಅಕಾಡೆಮಿಯ
ಅಡ್ರೆಸ್ಸು ಅಥವಾ ಫೋನ್ ನಂಬರ್ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿರುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ, ಕಮ್ಯುನಿಟಿ ಪೇಜಲ್ಲಿರುತ್ತೆ. ಹೋಗಿ ನೀವು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೋದು. ನೀವು ಅಲ್ಲಿ ಕಲಿಬೇಕು ಅಂದರೆ ಕಲಿಬಹುದು. ಇನ್ನೊಂದು ಎಪಿಸೋಡ್ ಮಾಡ್ತೀನಿ, ಅದರಲ್ಲಿ ಕೇವಲ ಟಾಪರ್ನ ಒಂದು ಹಿನ್ನೆಲೆ ಬಗ್ಗೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದನ್ನು ಕೂಡ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.